ಹಿಮ್ ಆಫ್ ಧರ್ಮ 777 ಚಾರ್ಲಿಲಿ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ ಹಾಡದು. ಅದು ನನಗೆ ಅವತ್ತು ನಾವು ಸ್ಟುಡಿಯೋಲ್ಲಿ ಅಂದರೆ ಕೆಲಸ ತುಂಬ ಲೇಟ್ ನಡೀತಾ ಚಾರ್ಲಿ ನಡೀತಿರ್ಬೇಕಾರೆ, ಆಗ ನಾನು ಏನೋ ಬೇರೆ ಲ್ಯಾಂಗ್ವೇಜ್ದು ಕೆಲವು ಸಾಂಗ್ಸ್ ಎಲ್ಲ ಓಕೆ ಮಾಡಬೇಕಿತ್ತು. ಕಿರಣ್ ಸರ್ ನನ್ನ ಕರೆದು ಈ ಟ್ಯೂನ್ ಅವಾಗ ರೆಡಿ ಆಗಿತ್ತು, ಈ ಟ್ಯೂನ್ ಕೇಳಿ ಅಂತ ನನಗೆ ಕೇಳಿಸಿದ್ರು. ನನಗೆ ಟ್ಯೂನ್ ತುಂಬ ತುಂಬ ಇಷ್ಟ ಆಗೋಯ್ತು. ನಾನು ಸರ್ ಸಕ್ಕತ್ತಾಗಿದೆ ಟ್ಯೂನು, ಇದಕ್ಕೆ ನಾನೇ ಬರಿತೀನಿ. ಬಟ್ ಆಲ್ರೆಡಿ ನಾನು 2-3 ಹಾಡು ಬರೆದ್ಬಿಟ್ಟಿದ್ದೆ. ಇದು ಅಂದರೆ ಅವ್ರು ನನಗೆ ಕೊಡಬೇಕು ಅನ್ನೋದು ಅವ್ರಿಗೆ ತಲೆಯಲ್ಲಿ ಇತ್ತೋ ಇಲ್ವೋ ಏನೋ ಕನ್ಫ್ಯೂಷನಲ್ಲಿದ್ದರು ಅವರು, ಯಾರು ಕೊಡೋದು ಅಂತ ಇನ್ನು ಡಿಸೈಡ್ ಮಾಡಿರಲಿಲ್ಲ. ಆಗಷ್ಟೇ ಟ್ಯೂನ್ ರೆಡಿ ಆಗಿತ್ತು. ಬಟ್ ನನಗೆ ತುಂಬ ಇಷ್ಟ ಆಗಿ ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಆ ಟ್ಯೂನ್ ತಗೊಂಡು ಅಲ್ಲೇ ನಾನು ಚರಣ ಬರೆದು ಅವ್ರಿಗೆ ಅಲ್ಲೇ ಕೊಟ್ಟೆ. ಸರ್ ಹಿಂಗೆ ಮಾಡ್ಬೋದು ಇದಕ್ಕೆ ಅಂತ. ಅವ್ರಿಗೆ ಅಲ್ಲೇ ಇಷ್ಟ ಆಗೋಯ್ತು. ಸೊ ಆಮೇಲೆ ಅದಕ್ಕೆ ಎಲ್ಲ ನಾವು ಬರೆದಿದ್ದು. ಸೊ ಅದು ಅವ್ರು ನನಗೆ ಕೊಡಬೇಕು ಅಂತ ಇತ್ತೋ ಇಲ್ವೋ ಗೊತ್ತಿಲ್ಲ, ಅದು ಹಂಗೆ ಶುರುವಾಗಿ ಅದೇ ಹಾಡಿಗೆ ಸ್ಟೇಟ್ ಅವಾರ್ಡ್. ಅದು ನನಗೆ ಈಗ ಅದನ್ನು ನೆನೆಸ್ಕೊಂಡ್ರೆ ಹೆಂಗೆ ಆ ಸಾಂಗ್ ಶುರುವಾಗಿ ಅದು ಎಲ್ಲಿ ತನಕ ತಲುಪ್ತು ಅನ್ನೋದು ನನಗೆ ತುಂಬ ಆಶ್ಚರ್ಯ.